ಓಪನ್ ಸನ್ರೂಫ್. ಸೊ ಪ್ಯಾರಾನಮಿಕ್ ಸನ್ರೂಫ್ ಓಪನ್ ಆಗುತ್ತೆ, ನಿಮಗೆ ವಾಯ್ಸ್ ಅಸಿಸ್ಟೆನ್ಸ್ ಬರುತ್ತೆ, ನಿಮಗೆ ಸರೌಂಡ್ ವ್ಯೂ 360 ಡಿಗ್ರಿಯ ಸರೌಂಡ್ ವ್ಯೂ ಕ್ಯಾಮ್ರಾ ಬರುತ್ತೆ. ಸೊ ಇದು ಟಾಟಾ ಕರ್ ಕೂಪೆ ಡಿಸೈನಿಂಗ್ ಇದು ಮತ್ತು ಗ್ಲೋಬಲ್ ಎನ್ಕ್ಯಾಪಲ್ಲಿ 5 ಸ್ಟಾರ್ ರೇಟಿಂಗ್ ಇದೆ. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ವಿತ್ ಇಂಡಿಯನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ವ್ಲಾಗ್ ಏನು ಅಂತಂದರೆ, ಇವತ್ತು ಒಂದು ಕಾರ್ನ ರಿವ್ಯೂ ಮಾಡ್ತಿದ್ದೀವಿ. ಯಾವ ಕಾರು ಅಂದರೆ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ಗೆಸ್ ಮಾಡಿರ್ಬೋದು. ಸೊ ಇವತ್ತು ಟಾಟಾ ಕಾರ್ನ ರಿವ್ಯೂ ಮಾಡ್ತಾಯಿದ್ದೀವಿ. ಟಾಟಾ ಕಾರ್ ಹೇಗಿದೆ ಮತ್ತು ಫೀಚರ್ಸ್ ಎಲ್ಲ ಹೇಗಿದೆ ಮತ್ತು ರಿವ್ಯೂ ಹೇಗಿದೆ, ನನಗೆ ಪ್ರತಿಯೊಂದು ರಿವ್ಯೂ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ಸರ್, ಸ್ಟಾರ್ಟಿಂಗ್ ಕರು ಅಂತ ಬಂತು ಅಂದರೆ ನಿಮಗೆ ಕೂಪೆ ಡಿಸೈನ್ SUV ಅಂತ ಕರಿಬೋದು. ಗ್ಲೋಬಲ್ ಎನ್ಕ್ಯಾಪಲ್ಲೂ ಮತ್ತು ಇಂಡಿಯನ್ ರೇಟಿಂಗ್ಸಲ್ಲೂ 5 ಸ್ಟಾರ್ ರೇಟೆಡ್ ವೆಹಿಕಲ್ಲು. ಸೇಫ್ಟಿಲಿ ಅಂತ ಹೇಳೋದಾದರೆ 5 ಸ್ಟಾರ್ ಕೊಡಲೇಬೋದು, ಯಾಕಂದರೆ ಟಾಟಾ ವೆಹಿಕಲ್ಲು, ಟಾಟಾ ಕರು. ಸ್ಟಾರ್ಟಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟಾರ್ಟಿಂಗ್ ಬಂದು ಇದು ಕರು ಮ್ಯಾನ್ಯುವಲ್ ಪೆಟ್ರೋಲ್ ವೆಹಿಕಲ್. ಇದಕ್ಕೆ ಕೇಳ್ತೀನಿ ಅಂದರೆ 1.2 ಲೀಟರ್ ರೆವೆಲ್ಟ್ರಾನ್ ಇಂಜಿನ್ ಬರುತ್ತೆ, 3 ಸಿಲಿಂಡರು, 1200 cc ವೆಹಿಕಲ್ಲು. ನೆಕ್ಸ್ಟು ಫ್ರಂಟಲ್ಲಿ ಬರ್ತೀನಿ ಅಂದರೆ ನಿಮಗೆ ಈ ಕೂಪೆ ಡಿಸೈನ್ SUV ಅಂತಲೇ ಕರಿಬೋದು ಇದನ್ನು. ಇನ್ನು ಟಾಟಾ ವೆಹಿಕಲ್ ಸ್ಟಾರ್ಟಿಂಗ್ ಅಂತ ಬರ್ತೀನಿ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟಿಂಗು LED ಫಾಗ್ ಲ್ಯಾಂಪ್ ಬರುತ್ತೆ, ಮತ್ತು ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ ಬರುತ್ತೆ, ಮತ್ತು ಅದಾದಮೇಲೆ ನಿಮಗೆ ಕನೆಕ್ಟೆಡ್ LED DRL ಬರುತ್ತೆ ನೋಡಿ ಬೇಕಾದರೆ. ಅದರ ನೆಕ್ಸ್ಟ್ ಹಿಂದೆ ಬರ್ತೀನಿ ಅಂದರೆ, ಇನ್ನು ಕೆಳಗಡೆ ಬರ್ತೀನಿ ಅಂದರೆ, ಇನ್ನು 19 ಇಂಚಸ್ ಗುಡಿಯರ್ 19 ಇಂಚಸ್ ಆರೋ ಇನ್ಸರ್ಟ್ ಅಲೋ ವೀಲ್ಸ್ ಬರುತ್ತೆ. 215 and 55 R18 ಇಂಚಸ್ ಅಲೋ ವೀಲ್ಸು. ನೆಕ್ಸ್ಟ್ ಅಂತ ಬರ್ತೀನಿ ಅಂದರೆ, ನಿಮಗೆ ಆಟೋ ಫೋಲ್ಡ್ ಓವರ್ ಬರುತ್ತೆ. ಇನ್ಸೈಡ್ ಬಂದಾಗ ನಿಮಗೆ ಪ್ಲಸ್ ಡೋರ್ ಹ್ಯಾಂಡಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸ್ಟಾರ್ಟಿಂಗಿಂದಾನೆ. ಅದ್ರ ನೆಕ್ಸ್ಟ್ ಇನ್ಸೈಡ್ ಬಂತು ಅಂದರೆ ನಿಮಗೆ ಲೆದರೆಡ್ ಫಿನಿಶಿಂಗ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಅದಾದಮೇಲೆ ಇನ್ನರ್ ಡೋರ್ ಕ್ರೋಮ್ ಹ್ಯಾಂಡಲ್ಸು, ಆಲ್ ಡೋರ್ ಪವರ್ ವಿಂಡೋಸ್ ಆಗುತ್ತೆ. ಅದಾದಮೇಲೆ 1 ಟ್ಯಾಪ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಅದಾದಮೇಲೆ ನಿಮಗೆ JBL ಬ್ರ್ಯಾಂಡೆಡ್ ಸ್ಪೀಕರ್ಸ್ ಬರುತ್ತೆ. ಇನ್ನು ಇನ್ಸೈಡ್ ಬರ್ತೀನಿ ಅಂದರೆ ನಿಮಗೆ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಡಿಜಿಟಲ್ ಕ್ಲಸ್ಟರಲ್ಲಿ ನಿಮಗೆ ITPMS ಮತ್ತು ಗೂಗಲ್ ಮ್ಯಾಪು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಮ್ಯಾನ್ಯುವಲ್ AC ಆ್ಯಂಡ್ ಆಟೋಮೆಟಿಕ್ ಟೆಂಪ್ರೇಚರ್ ಕಂಟ್ರೋಲ್ ಇರುತ್ತೆ. ಇನ್ನು ಸ್ಟೇರಿಂಗ್ ಅಂತ ಬರ್ತೀನಿ ಅಂದರೆ ಲೆದರೆಡ್ ಫಿನಿಶಿಂಗ್ ಸ್ಟೇರಿಂಗ್ ಬರುತ್ತೆ. ಇನ್ಸೈಡ್ ಸ್ಟೇರಿಂಗಲ್ಲಿ ನಿಮಗೆ ಲೋಗೋ ಬರುತ್ತೆ. ಒಂದು ನಿಮಿಷ, ಇದು ನೀವೇನು ನೋಡ್ತಿದ್ದೀರಾ, ಇದು ವೆಂಟಿಲೇಟೆಡ್ ಸೀಟ್ಸು ಟಾಪ್ ಹ್ಯಾಂಡಲ್ ಬರುತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಇನ್ಸೈಡ್ ಬರ್ತೀನಿ ಅಂದರೆ ಸ್ಟಾರ್ಟ್ ಮಾಡಿ ಸರ್ ವೆಹಿಕಲ್. ಸ್ಟಾರ್ಟ್ ಮಾಡಲ, ಕ್ಲಚ್ ಫುಲ್ಲು ಲಾಂಗ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಇಲ್ಯುಮಿನೇಟೆಡ್ ಲೋಗೋ ಬರುತ್ತೆ. ಅದಾದಮೇಲೆ ನಿಮಗೆ ರೈಟ್ ಸೈಡು ಕ್ರೂಸ್ ಕಂಟ್ರೋಲ್, ಲೆಫ್ಟ್ ಸೈಡು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಲೆದರೆಡ್ ಫಿನಿಶಿಂಗ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸೊ ಇನ್ಸೈಡ್ ಬಂತು ಅಂದರೆ ನಿಮಗೆ ಆರ್ಮನ್ ಬ್ರ್ಯಾಂಡೆಡ್ 12 ಇಂಚಸ್ ಡಿಸ್ಪ್ಲೇ ಬರುತ್ತೆ. ನಿಮ್ಗೆ ಇಲ್ಲೇ ನೋಡ್ಬೋದು, ನಿಮಗೆ ಮ್ಯಾನ್ಯುವಲ್ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಬರುತ್ತೆ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ, ಅಮೆಝಾನ್ ಅಲೆಕ್ಸಾ ವಾಯ್ಸ್ ಕಮಾಂಡ್ ನೋಟ್ ಬರುತ್ತೆ. ಅದಾದಮೇಲೆ ನಿಮಗೆ ಕ್ಲೈಮೇಟ್ ಕಂಟ್ರೋಲ್, ಇಮೇಜ್ ವ್ಯೂವರು, JBL ಮೋಡ್ಸು, ಮೀಡಿಯಾದಲ್ಲಿ ಕನೆಕ್ಟಿವಿಟಿ, ಮೂಡ್ ಲೈಟಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮೂಡ್ ಲೈಟಿಂಗ್ ಬರ್ತು ಅಂದರೆ ಇಲ್ಲಿ ಇನ್ಸೈಡ್ ಕಾಣುತ್ತೆ, ಇಲ್ಲಿ ಕೆಳಗಡೆ ನಿಮಗೆ ನೋಡಿ ಬೇಕಾದರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಚೇಂಜ್ ಮಾಡ್ಕೊಬೋದು ನಮ್ಮ ಮೂಡ್ ಲೈಟಿಂಗಲ್ಲಿ. ನೆಕ್ಸ್ಟ್ ಅಂತ ಬರ್ತೀನಿ ಅಂದರೆ, ಒಂದು ನಿಮಿಷ, ಫೋನ್ ಕಾಲ್ ಇಲ್ಲೇ ಬರುತ್ತೆ ನಿಮಗೆ. ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸಿಂದ ಕಾಲ್ ಪಿಕ್ಕು, ಕಾಲ್ ಕಟ್ಟು ಮತ್ತು ಮ್ಯೂಸಿಕ್ ಎನೇಬಲ್ ಎಲ್ಲವನ್ನು ನೀವು ಇಲ್ಲೇ ಮಾಡ್ಬೋದು. ಕ್ವಿಕ್ ಸೆಟ್ಟಿಂಗ್ಸು ಮತ್ತು ಶೇರ್ ಮೇಲೆ ಲೊಕೇಶನ್ ಬರ್ಬೋದು. ಸೌಂಡ್ ಡೆಮೋ ಬೇಕು ಅಂದರೆ ಡೆಮೋ ಆನ್ ಮಾಡ್ಕೊಂಡ್ರಿ ಅಂದರೆ ಇಲ್ಲೇ ಬರುತ್ತೆ. ಸೊ ಸೌಂಡ್ ಡೆಮೋ ಸಿಸ್ಟಮ್ ಇನ್ನೇ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ಸೈಡ್ ಬರ್ತೀನಿ ಅಂದರೆ, ಇನ್ನು ಕೆಳಗಡೆ ಹೋಗ್ತೀನಿ ಅಂದರೆ, ಇನ್ನು ನಿಮಗೆ ಸರೌಂಡ್ ವ್ಯೂ 360 ಡಿಗ್ರಿಯ ಸರೌಂಡ್ ವ್ಯೂ ಕ್ಯಾಮ್ರಾ ಬರುತ್ತೆ. ನಿಮ್ಗೆ ಇಲ್ಲೇ ಗಮನಿಸ್ಬೋದು. ನಿಮ್ಗೆ ಲೆಫ್ಟ್ ಸೈಡ್ ಫ್ರಂಟ್ ವ್ಯೂ ಬೇಕು ಅಂದರೆ ಫ್ರಂಟ್ ವ್ಯೂ ಕ್ಲಿಕ್ ಮಾಡ್ಬೋದು. ಲೆಫ್ಟು, ರೈಟು, ಬ್ಯಾಕು, ಲೆಫ್ಟು, ಮತ್ತು 3D ಆ್ಯನಿಮೇಷನಲ್ಲೂ ಕೂಡ ನೀವು ನೋಡ್ಬೋದು ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ 8 ಥರ ನಿಮಗೆ ಆ್ಯಂಗಲ್ಸ್ ಬರುತ್ತೆ ಇನ್ಸೈಡು, ಮತ್ತು ಲೆಫ್ಟ್ ಸೈಡ್ ಇನ್ಸೈಡಿಂದ ಮತ್ತು ರೆಡ್ ಸೈಡು, ಮತ್ತು ಇನ್ಸೈಡ್ ಸೈಡು, ಮತ್ತು ರೈಟ್ ಸೈಡು, ರೈಟ್ ಟು ಫ್ರಂಟು,
ಫ್ರಂಟು ಲೆಫ್ಟ್ ಸೈಡು, ಅದಾದಮೇಲೆ ನಿಮಗೆ ಲೆಫ್ಟು ರೇರ್ ಸೈಡು ನಿಮಗೆ ಇಲ್ಲೇ ವ್ಯೂ ಸರೌಂಡ್ ವ್ಯೂ ಕ್ಯಾಮ್ರಾ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಫ್ರಂಟ್ ವ್ಯೂ ಬೇಕು ಅಂದರೆ ಫ್ರಂಟ್ ವ್ಯೂ ತೊಗೊಬೋದು, ಬ್ಯಾಕ್ ವ್ಯೂ ಬರ್ಬೋದು. ಅದೊಂದು 360 ಡಿಗ್ರಿ ಕ್ಯಾಮ್ರಾ ಆದಮೇಲೆ ನಿಮಗೆ ಟಾಟಾ ಅಸಿಸ್ಟ್ ಬರುತ್ತೆ. ನೀವು ಡೈರೆಕ್ಟು ನಿಮ್ಮದು ಈಗ ಎನಿ ಟೈಮ್ ಎಲ್ಲ ಎಮರ್ಜೆನ್ಸಿಯಾಗಿ ನಿಮಗೆ ಬ್ರೇಕ್ ಅಂದರೆ ನಿಮಗೆ ಟೈರ್ ಪಂಚರ್ ಆಯಿತು, ಏನೋ ಎಮರ್ಜೆನ್ಸಿ ಇದಾಯಿತು ಅಂತ ಅಂದಾಗ ನೀವು ಟಾಟಾಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು. ಇಲ್ಲ ನಿಮಗೆ ಆಪ್ಷನ್ ಕೂಡ ಬಂದುಬಿಡುತ್ತೆ ಆಪ್ಷನ್ಸಲ್ಲೇ. ನೆಕ್ಸ್ಟ್ ಹೋಗ್ತೀನಿ ವೀಡಿಯೋ ಪ್ಲೇಯರ್ ಆಗಿರ್ಬೋದು. ಅಂದರೆ ವೀಡಿಯೋ ಪ್ಲೇಯರ್ ರನ್ನಿಂಗ್ ಟೈಮಿಂಗ್ಸಲ್ಲಿ, ಡ್ರೈವರ್ ರನ್ನಿಂಗ್ ಟೈಮಿಂಗ್ಸಲ್ಲಿ ಆಗಲ್ಲ, ವಾಯ್ಸ್ ಅಸಿಸ್ಟೆನ್ಸ್ ಬರುತ್ತೆ. ವಾಯ್ಸ್ ಅಸಿಸ್ಟೆನ್ಸಲ್ಲಿ ನಿಮಗೆ ಎಕ್ಸಾಂಪಲ್ ಈಗ ಓಪನ್ ಸನ್ರೂಫ್, ಸೊ ಮೇಲ್ಗಡೆ ತೋರಿಸ್ಬೋದು ಈಗ. ಸೊ ಪ್ಯಾರಾನಮಿಕ್ ಸನ್ರೂಫ್ ಓಪನ್ ಆಗುತ್ತೆ, ನಿಮಗೆ ವಾಯ್ಸ್ ಅಸಿಸ್ಟೆನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಂತ ಬರ್ತೀನಿ ಅಂದರೆ ನಿಮಗೆ ಇದು 12 ಇಂಚಸ್ ಡಿಸ್ಪ್ಲೇ ಆಗಿರೋದು. ನಿಮಗೆ ಹೈ ಕ್ವಾಲಿಟಿ ಹರ್ಮನ್ ಡಿಸ್ಪ್ಲೇ ಆಗಿರೋದು ಇದು. ನೆಕ್ಸ್ಟ್ ಇನ್ನೊಂದು ಬರ್ತೀನಿ, ಕೆಳಗಡೆ ಬರ್ತೀನಿ ಅಂದರೆ AC ಪ್ಯಾನಲ್. ಸರ್ ಕೆಳಗಡೆ ಬನ್ನಿ ಸರ್. AC ಪ್ಯಾನಲ್ ಬರುತ್ತೆ ನಿಮಗೆ. ಫ್ರಂಟು ಫಜಾರ್ಡ್ ಲೈಟಿಂಗ್ ಬರುತ್ತೆ ನಿಮಗೆ ಎಮರ್ಜೆನ್ಸಿ ಟೈಮಿಂಗ್ಸಲ್ಲಿ. ಸೊ ಸಾರಿ ಕಾಣಿಸ್ತಾ ಇಲ್ಲ. ಓಕೆ ಶಿಟ್. ಸೊ ನಿಮಗೆ ಸ್ಟಾರ್ಟಿಂಗ್ ಇನ್ನು ಫ್ರಂಟಲ್ಲಿ ಬರ್ತೀನಿ ಅಂದರೆ ನಿಮಗೆ ಫಾಗ್ ಲ್ಯಾಂಪ್ ಬಟನ್ ಬರುತ್ತೆ. ನೆಕ್ಸ್ಟ್ ಡೀಸೆಂಟ್ ಇಲ್ವೋಲ್ಟ್ ಕಂಟ್ರೋಲ್ ಬರುತ್ತೆ, ಹಜಾರ್ಡ್ ಲೈಟ್ ಬರುತ್ತೆ, ಬೂಟ್ ಸ್ಪೇಸ್ ಓಪನಿಂಗ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ನಿಮ್ಮ AC ಇನ್ಕ್ರೀಸ್ ಆರ್ ಡಿಕ್ರೀಸ್ ಬರುತ್ತೆ, ಟೆಂಪ್ರೇಚರ್ ಕಂಟ್ರೋಲು. ನೆಕ್ಸ್ಟು ಇದು ಬರ್ತೀನಿ ಅಂದರೆ ಎಕ್ಸ್ಪ್ರೆಸ್ ಕೂಲಿಂಗು. ನಿಮಗೆ ಸಡನ್ನಾಗಿ ಈಗ ಹೆಂಗೆ ಅಂದರೆ ಬಿಸಿಲೊತ್ತಲ್ಲಿ ನಿಲ್ಸಿರ್ತೀರಾ ಅಂದರೆ, ಬಿಸಿಲು ಟೈಮಿಂಗ್ಸಲ್ಲಿ ನಿಲ್ಸಿರ್ತೀರಾ ಅಂದರೆ ನಿಮಗೆ ಹಬೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಇದನ್ನು ಕ್ಲಿಕ್ ಕೊಟ್ರಿ ಅಂದರೆ ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಡ್ರೈವರ್ ಮೋಡ್ ವಿಂಡೋ ಡೌನ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಲಿಂಗ್ ಕೊಡುತ್ತೆ. ಅದಾದಮೇಲೆ ಸೊ ನೆಕ್ಸ್ಟು ನಿಮಗೆ ಫ್ರಂಟ್ ಫಾಗ್ ಕ್ಲಿಯರೆನ್ಸು ಮತ್ತು ರೇರ್ ಫಾಗ್ ಕ್ಲಿಯರೆನ್ಸ್ ಇಲ್ಲೇ ಇನ್ಕ್ಲೂಡ್ ಆಗುತ್ತೆ. ಇನ್ನು ಲೆಗ್ ಸೈಡು AC ಕಾಮನಾಗಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಲೆಗ್ ಸೈಡ್ AC ಬರುತ್ತೆ. ನಿಮ್ಗೆ AC ಆಟೋಮೆಟಿಕ್ ಟೆಂಪ್ರೇಚರ್ ಬೇಕು ಅಂದರೆ ಆಫ್ ಮಾಡ್ಕೊಬೋದು, ಆನ್ ಮಾಡ್ಕೊಬೋದು. ಇಲ್ಲಿ AC ಮ್ಯಾನ್ಯುವಲಿ ಬೇಕಾದ್ರೆ ನೀವು ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಅಂತ ಬರ್ತೀನಿ ನಿಮಗೆ 12 ವೋಲ್ಟೇಜ್. ಇಲ್ಲಿ ನೋಡಿ 12 ವೋಲ್ಟೇಜ್ ಚಾರ್ಜರ್ ಸಿಗುತ್ತೆ, ಚಾರ್ಜಿಂಗ್ ಪಾಯಿಂಟು. ನಿಮ್ಗೆ ಈಗ ಎಕ್ಸಾಂಪಲ್ ನೀವು ಯಾವುದೇ ಈಗ ಲ್ಯಾಪ್ಟಾಪ್ ಚಾರ್ಜಿಂಗ್ ಮಾಡಬೇಕು ಅಂದರೆ ನಿಮ್ಗೆ ಪಾಯಿಂಟ್ ಸಿಗುತ್ತೆ. ಮತ್ತು C ಟೈಪು ಮತ್ತು A ಟೈಪ್ ಚಾರ್ಜಿಂಗ್ ಸಿಗುತ್ತೆ. ನಿಮಗೆ ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ. ನಿಮಗೆ ಇಂಟೀರಿಯರ್ ಯಾವಾಗ ನಿಮಗೆ ಅಂದರೆ ಇನ್ಸೈಡ್ ಏನು ಕೂಲ್ ಇರುತ್ತೋ ಗ್ಲೋ ಬಾಕ್ಸ್ ಒಳಗೂ ಕೂಡ ಅದೇ ಕೂಲ್ನೆಸ್ ಇರುತ್ತೆ. ಮತ್ತು ನಿಮಗೆ ಲೆದರೆಡ್ ಫಿನಿಶಿಂಗ್ ಕಂಪ್ಲೀಟ್ ಆಗಿರುತ್ತೆ ಇಲ್ಲಿ. ಸೊ ಇನ್ನು ಫ್ರಂಟ್ ಹಿಂಗೆ ಬರ್ತೀನಿ ಅಂದರೆ ನಿಮಗೆ 5 ಸ್ಪೀಕರ್ಸು 4 ಟ್ವೀಟರ್ಸು ಮತ್ತು ಒಂದು ಸಬ್ವೂಫರ್ ಬರುತ್ತೆ. 4 ಸ್ಪೀಕರ್ಸ್ ಅಂತ ಬಂತು ಅಂದರೆ ಡೋರ್ ಹತ್ರ ಬರುತ್ತೆ. ನೆಕ್ಸ್ಟು 4 ಟ್ವೀಟರ್ಸ್ ಅಂತ ಬಂತು ಅಂದರೆ ಇಲ್ಲೊಂದು ಅಲ್ಲೊಂದು, ನೆಕ್ಸ್ಟ್ ಈ ಡೋರ್ ಸೈಡ್ ಒಂದು 2 ಬರುತ್ತೆ. ನೆಕ್ಸ್ಟ್ ಹಿಂದೆ ಒಂದು ಸಬ್ವೂಫರ್ ಒಂದು ಬರುತ್ತೆ. ಅದಾದಮೇಲೆ ನಿಮಗೆ ಪ್ಯಾರಾನಾಮಿಕ್ ಸನ್ರೂಫ್ ಬರುತ್ತೆ. ಲೈಟ್ಸು ಅಂದರೆ ಹಿಂದೆ ಬರೋ ವೆಹಿಕಲ್ಸ್ ಲೈಟ್ಸು ನಿಮಗೆ ರಿಫ್ಲೆಕ್ಟ್ ಆಗಬಾರ್ದು ಕಣ್ಣಿಗೆ. ಸೊ ಆ ರೀಸನ್ಗೆ ಆ್ಯಂಟಿ ಗ್ಲೇರ್ IRBM ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟು ಬರ್ತೀನಿ ಅಂದರೆ ನಿಮಗೆ ವ್ಯಾನಿಟಿ ಮಿರರ್ಗಳು. ಲೆಫ್ಟ್ ಸೈಡ್ ಡ್ರೈವರ್ ಸೀಟ್ಗೆ ವ್ಯಾನಿಟಿ ಮಿರರಿಂಗ್ ಬರುತ್ತೆ. ನೆಕ್ಸ್ಟು ಡ್ರೈವರ್ಗೆ ನಾರ್ಮಲ್ ವ್ಯಾನಿಟಿ ಮಿರರ್ ಬರುತ್ತೆ. ಒಂದು ನಿಮಿಷ ಸರ್. ಅಂದರೆ ನಿಮಗೆ ಎಲ್ಲ ವೆಂಟಿಲೇಟೆಡ್ ಸೀಟ್ಸು. ಸೊ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಅಂದರೆ ಸಮ್ಮರ್ ಟೈಮಿಂಗ್ಸಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಹಿಂದೆ ಹೋಗ್ತೀನಿ ಅಂದರೆ ನಿಮಗೆ ಸೆಂಟ್ರಲ್ಲಿ ಗ್ರ್ಯಾಂಡ್ ಕನ್ಸ್ಯೂಮಬಲ್ ಆರ್ಮ್ರೆಸ್ಟ್ ಸಿಗುತ್ತೆ ನಿಮಗೆ ಫ್ರಂಟಲ್ಲಿ. ನೆಕ್ಸ್ಟ್ ವೈರ್ಲೆಸ್ ಚಾರ್ಜಿಂಗು ಮತ್ತು ಮಲ್ಟಿ ಡ್ರೈವ್ ಮೋಡ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಓಕೆ ಸರ್, ಹಿಂದೆ ರೇರ್ ಸೀಟಿಗೆ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ರೇರ್ AC ವೆಂಟ್ಸು, A ಟೈಪ್ ಚಾರ್ಜಿಂಗ್ ಮತ್ತು C ಟೈಪ್ ಚಾರ್ಜಿಂಗ್ ಇನ್ಕ್ಲೂಡ್ ಆಗುತ್ತೆ. ಅದಾದಮೇಲೆ ನಿಮಗೆ ಹಿಂದೆ ಸೀಟು ನಾರ್ಮಲ್ ಸೀಟ್ಸ್ ಬರುತ್ತೆ. ನಿಮಗೆ ನಾರ್ಮಲ್ ಕಪ್ ಹೋಲ್ಡರ್ ಬರುತ್ತೆ, ಆರ್ಮ್ರೆಸ್ಟ್ ಕಪ್ ಹೋಲ್ಡರು. ಅಂದರೆ ಅದ್ರ ನೆಕ್ಸ್ಟ್ ಹಿಂದೆ ಬರ್ತೀನಿ ಅಂದರೆ ಇನ್ನು ಪ್ಯಾನಾರಾಮಿಕ್ ಸನ್ರೂಫ್ ಇನ್ಕ್ಲೂಡ್ ಆಗಿದೆ. ಇನ್ನು ಮೇಲ್ಗಡೆ ಇನ್ನು ಈ ಹೋಲ್ಡರು ಆ್ಯಂಡ್ 6 ಏರ್ ಬ್ಯಾಗ್ಸ್ ಇಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂದರೆ ಫ್ರಂಟು ಒಂದು ವೀಲ್ ಹತ್ರ, ಮಜಾ ಆಯಾ. ಸ್ಟೇರಿಂಗ್ ಹತ್ರ, ಒಂದು ಡ್ಯಾಶ್ ಬೋರ್ಡ್ ಹತ್ರ ಬರುತ್ತೆ. ನೆಕ್ಸ್ಟ್ ಅಂತ ಬರ್ತೀನಿ ಸೀಟಲ್ಲಿ ಫ್ರಂಟು ಸೀಟ್ಸು 2ರಲ್ಲೂ ನಿಮಗೆ ಏರ್ ಬ್ಯಾಗ್ಸ್ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಹೆಡ್ ಹತ್ರ ನಿಮ್ಗೆ ಈ ಕಡೆ ರೈಟ್ ಸೈಡ್ ಹೆಡ್ ಹತ್ರ ಒಂದು, ಲೆಫ್ಟ್ ಸೈಡ್ ಹೆಡ್ ಹತ್ರ ಒಂದು ಇನ್ಕ್ಲೂಡ್ ಆಗುತ್ತೆ ಏರ್ ಬ್ಯಾಗ್ಸು. ಟೋಟಲ್ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಅದಾದಮೇಲೆ ನಿಮಗೆ ಸೀಟ್ ಬೆಲ್ಟ್ಸ್ ಕೂಡ ಹೈಟ್ ಅಡ್ಜಸ್ಟಬಲ್ ಇದೆ, ಬೇಕಾದ್ರೆ ನೋಡಿ. ಸೀಟ್ ಬೆಲ್ಟ್ಸ್ ಕೂಡ ಹೈಟ್ ಅಡ್ಜಸ್ಟಬಲ್ ಇದೆ. ಇನ್ನು ನೆಕ್ಸ್ಟು ಬೂಟ್ ಸ್ಪೇಸ್ಗೆ ಅಂತ ಬರ್ತೀನಿ ಅಂದರೆ ಬೂಟ್ ಸ್ಪೇಸ್ ಅಂತ ಬರ್ತೀನಿ ಅಂದರೆ ನಿಮಗೆ 500 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ. ಇನ್ನು ನಾರ್ಮಲ್ ಕ್ಲಾಸಲ್ಲಿ ಫುಲ್ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ ಫುಲ್ಲು ಈ ಟಾಟಾ ಕರ್ವು. ಆ್ಯಂಡ್ ಮತ್ತು ನಿಮಗೆ ಹಿಂದೆ ಬರ್ತೀನಿ ಅಂದರೆ ಇಲ್ಲೇ ಬಟನ್ ಇದೆ ನೋಡಿ, ಇದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಅಂತ ಬರ್ತೀನಿ ಅಂದರೆ 360 ಸರೌಂಡ್ ವ್ಯೂ ಕ್ಯಾಮ್ರಾದಲ್ಲಿ ಇಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಬರುತ್ತೆ. ಅದಾದಮೇಲೆ ಇನ್ನು ಡಿಫಾಗರು ಮತ್ತು ಶಾರ್ಕ್ ಪಿನ್ ಆಂಟೆನಾ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಏನೇ ಪ್ಲಾನ್ ಇದ್ದರೂ ಬೇಗ ಮಾಡ್ಬೋದು. ಏನಿದೆ ಅಂದರೆ
ಆಫರ್ಗಳು ನಡೀತಾ ಇದೆ. ನೀವು ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಬಲ್ಲು ಸಿಗುತ್ತೆ, ನಿಮಗೆ ಡೀಸೆಲ್ ಹೋಗ್ತೀನಿ ಅಂದರೆ ಡೀಸೆಲಲ್ಲೂ ಕೂಡ ಇದು ಸಿಗುತ್ತೆ. ಇದರಲ್ಲಿ ಇನ್ನೊಂದು ಬಿಟ್ಟಿದ್ದಾರೆ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಸೊ ಅದ್ರ ಇದಕ್ಕೆ ಬರ್ತೀನಿ ಅಂದರೆ ನಿಮಗೆ ಈ ಪವರ್ ಆಗಲಿ ಪಿಕಪ್ ಆಗಲಿ ಮೈಲೇಜ್ ಆಗಲಿ ತುಂಬ ಜಾಸ್ತಿನೇ ಸಿಗುತ್ತೆ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನಲ್ಲಿ. ಸೊ ನೀವು ಬೇಗ ಏನಿದೆ ಅಂತ ಡಿಸೈಡ್ ಮಾಡ್ಬೋದು. ಓಕೆ, ಈಗ ನೋಡಿದ್ರಲ್ಲ ಈಗ ಈ ಕಾರ್ನ ರಿವ್ಯೂ ಹೇಗೆ ಮಾಡಿದ್ರು ಅಂತ. ಈಗ ಪ್ರತಿಯೊಂದು ಫೀಚರ್ಸ್ಗಳು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಈ ಕಾರ್ನಲ್ಲಿ ಲೆವೆಲ್ 2 ಅಡ್ಯಾಸ್ ಇದೆ ಮತ್ತು ಅಲೆಕ್ಸಾ ಇದೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ನಮ್ಮ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲೆಕ್ಸಾ ಜೊತೆಗೆ ಇನ್ನೊಂದು ಗೆಸ್ಚರ್ ಸೆನ್ಸರ್ ಟೇಲ್ ಗೇಟ್ ಬರುತ್ತೆ. ಅದು ಟಾಪ್ ಎಂಡ್ ಮಾಡಲ್ ಬರುತ್ತೆ ಈ ಒಂದು ಟಾಟಾ ಕರ್ವ್ನಲ್ಲಿ.